ನಮಸ್ತೆ ವೀಕ್ಷಕರೇ. ವೈಶಾಖ ಶುಕ್ಲ ತದಿಗೆಯನ್ನು ಪ್ರತಿ ವರ್ಷ ಕರ್ನಾಟಕದಲ್ಲಿ ಬಸವ ಜಯಂತಿ ಎಂದು ಆಚರಿಸಲಾಗುತ್ತದೆ. ಅಂದು ಬಸವಣ್ಣನವರ ತತ್ವಗಳನ್ನು, ವಚನಗಳನ್ನು ಕೊಂಡಾಡಿ ಅವನ್ನು ಪಾಲಿಸಲು ಸಂಕಲ್ಪ ಮಾಡುವರು. ಕರ್ನಾಟಕ ಇತಿಹಾಸದಲ್ಲಿ 12ನೆಯ ಶತಮಾನ ಒಂದು ಪ್ರಮುಖ ಘಟ್ಟ. ಕನ್ನಡ ಸಾಹಿತ್ಯವನ್ನು ಒಮ್ಮೆ ಅವಲೋಕಿಸಿದರೆ ಸಾಕು, ಆ ಕಾಲದಲ್ಲಿ ಜರುಗಿದ ವಚನ ಚಳವಳಿಯ ಪರಿಚಯವಾಗುತ್ತದೆ. ಬಸವಣ್ಣನವರು ಕ್ರಿಸ್ತಶಕ 12ನೆಯ ಶತಮಾನದಲ್ಲಿ ಕರ್ನಾಟಕದ ಬಾಗೇವಾಡಿ ಎಂಬಲ್ಲಿ ಜನಿಸಿದರು. ತಂದೆ ಮಾದರಸ, ತಾಯಿ ಮಾದಲಾಂಬೆ ಹಾಗೂ ಅವರ ಸೋದರಿ ನಾಗಮ್ಮ. ಜಾತವೇದ ಮುನಿಗಳಿಂದ ಬಸವಣ್ಣ ಅವರು ಶಾಸ್ತ್ರಗ್ರಂಥಗಳ ಅಧ್ಯಯನ ಮಾಡಿದರು. ಸಮಾಜದಲ್ಲಿ ಬೇರೂರಿದ್ದ ಅಸ್ಪೃಶ್ಯತೆ, ಪ್ರಾಣಿ ಹತ್ಯೆ, ಜಾತಿ ಪದ್ಧತಿ, ಬಹುದೇವೋಪಾಸನೆ ಇಂತಹವುಗಳನ್ನು ಗಮನಿಸಿ ಅವುಗಳಿಂದ ಸಮಾಜದ ಮೇಲಾಗುತ್ತಿದ್ದ ದುಷ್ಪರಿಣಾಮಗಳನ್ನು ಹೋಗಲಾಡಿಸಲು ಶ್ರಮಿಸಿದರು. ಕಲ್ಯಾಣದ ದೊರೆ ಚಾಳುಕ್ಯ ಬಿಜ್ಜಳನ ಆಸ್ಥಾನದಲ್ಲಿ ಅರ್ಥಸಚಿವರಾಗಿ ಬಸವಣ್ಣನವರು ರಾಜ್ಯದ ಏಳಿಗೆಗಾಗಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡರು. ಜನರಲ್ಲಿ ಆಳವಾಗಿ ಬೇರೂರಿದ್ದ ಮೂಢನಂಬಿಕೆಗಳನ್ನು ತೊಡೆದುಹಾಕಲು ಶ್ರಮಿಸಿದರು. ಸಕಲ ಪ್ರಾಣಿಗಳಲ್ಲಿ ದಯೆ ಇಡಬೇಕು, ಅಹಂಕಾರ ಬಿಡಬೇಕು ಎಂದು ಬೋಧಿಸಿದರು. ಜಾತಿ ಭೇದದ ವಿರುದ್ಧ ಹೋರಾಡಿ ಎಲ್ಲ ಜಾತಿಯವರು ಒಂದೇ, ನಾವೆಲ್ಲ ಶಿವನ ಮಕ್ಕಳು, ಮಾನವ ಜನಾಂಗಕ್ಕೆ ಸೇರಿದವರು, ಶಿವಶರಣರು ಎಂದು ಪ್ರತಿಯೊಬ್ಬರಿಗೂ ತಿಳಿಸಿ ಹೇಳಿದರು. ಎಷ್ಟೋ ಜನ ಬಸವಣ್ಣನವರ ಅನುಯಾಯಿಗಳು ಬಿಜ್ಜಳ ರಾಜ್ಯಭಾರ ಮಾಡುತ್ತಿದ್ದ ಕಲ್ಯಾಣದ ತುಂಬ ಶಿವಶರಣರೇ ತುಂಬಿದ್ದರು. ಬಸವಣ್ಣ ಶಿವನ ಆರಾಧಕರು. ನಿತ್ಯವೂ ಅವರ ಮನೆಯಲ್ಲಿ ದಾಸೋಹವೇ ನಡೆಯುತ್ತಿತ್ತು. ಶಿವಶರಣರು ಒಟ್ಟಾಗಿ ಕುಳಿತು ವಿಚಾರ ವಿನಿಮಯ ಮಾಡಿಕೊಳ್ಳಲು ಬಸವಣ್ಣನವರು ಅನುಭವ ಮಂಟಪವನ್ನು ಹುಟ್ಟುಹಾಕಿದರು. ವೇದೋಪನಿಷತ್ತುಗಳಲ್ಲಿ ಸಂಸ್ಕೃತದಲ್ಲಿ ಹೇಳಿದುದನ್ನು ಸರಳವಾಗಿ ಕನ್ನಡದಲ್ಲಿ ಎಲ್ಲರ ಮನಮುಟ್ಟುವಂತೆ ವಚನಗಳಾಗಿ ಹೇಳಿದರು. ವಚನ ಎಂದರೆ ಮಾತು. ಬಸವಣ್ಣನವರದು ನುಡಿದಂತೆ ನಡೆ, ಚಂದ್ರನಂತೆ ತಂಪು. ಬಸವಣ್ಣನವರು ಮಾತು ಹೇಗಿರಬೇಕು ಎಂಬುದನ್ನು ಅವರ ವಚನಗಳಲ್ಲಿ ಹೀಗೆ ತಿಳಿಸಿದ್ದಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಬಸವಣ್ಣನವರು ಕೂಡಲ ಸಂಗಮ ದೇವ ಎಂಬ ಅಂಕಿತದಲ್ಲಿ 100 ವಚನಗಳನ್ನು ಬರೆದರು. ಅವರ ಒಂದೊಂದು ವಚನವೂ ಒಂದೊಂದು ಮುತ್ತಿನಂತಿವೆ. ಬಸವಣ್ಣನವರನ್ನು ಕಂಡರೆ ಆಗದೇ ಇದ್ದ ಜನರು ದೊರೆಯಲ್ಲಿ ಅವರ ಬಗ್ಗೆ ದೂರುಗಳನ್ನು ಹೊತ್ತು ತಂದರು. ಆದರೆ ಬಸವಣ್ಣನವರ ಸತ್ಯ ಮತ್ತು ಪ್ರಾಮಾಣಿಕತೆ ಗುಣಗಳು ಅವರನ್ನು ಕಾಪಾಡಿದವು. ತಾವು ನಂಬಿಕೊಂಡ ತತ್ವಗಳನ್ನು ಪ್ರತಿಪಾದಿಸಲು ಬಸವಣ್ಣನವರು ವೀರಶೈವ ಮತವನ್ನು ಪ್ರಚಾರಕ್ಕೆ ತಂದರು. ಅನ್ಯಜಾತಿಯವರನ್ನು ತಮ್ಮ ಮತಕ್ಕೆ ಸೇರಿಸಿಕೊಂಡರು. ಅಸ್ಪೃಶ್ಯರೆಂದು ದೂಡಲ್ಪಟ್ಟ ಜನರನ್ನು ಪ್ರೀತಿಸಿ ಅವರೊಡನೆ ಬೆರೆತರು. ಮೇಲು ಕೀಳು ಎಂಬ ತಾರತಮ್ಯವನ್ನು ತೊಡೆದುಹಾಕಲು ಶ್ರಮಿಸಿದ ಬಸವಣ್ಣನವರು ಒಮ್ಮೆ ಅಂತರ್ಜಾತಿ ವಿವಾಹ ಮಾಡಿಸಲು ಹೋಗಿ ವಿರೋಧಿಗಳ ದೂರಿನಿಂದ ಸಂಕಟಕ್ಕೊಳಗಾದರು. ಬಿಜ್ಜಳ ಮಹಾರಾಜ ಈ ಸಮಯದಲ್ಲಿ ವಿಚಾರಣೆ ನಡೆಸಿದರು. ಬಸವಣ್ಣನವರು ಶಿವನ ದೃಷ್ಟಿಯಲ್ಲಿ ಮಾನವರೆಲ್ಲ ಒಂದೇ, ಜಾತಿ ಪದ್ಧತಿ ಅನಿಷ್ಟ ಎಂದು ತಿಳಿ ಹೇಳಿದರು. ಬಿಜ್ಜಳ ಬಸವಣ್ಣನವರ ಅಭಿಪ್ರಾಯವನ್ನು ಒಪ್ಪಲಿಲ್ಲ. ಕಲ್ಯಾಣದಲ್ಲಿ ದೊಡ್ಡ ಕ್ರಾಂತಿಯೇ ನಡೆಯಿತು. ಶರಣರ ಕೊಲೆಗಳೇ ಆಗಿಹೋದವು. ಇನ್ನು ತಾನು ಅಲ್ಲಿ ಉಳಿಯುವುದು ಸರಿಯಲ್ಲವೆಂದು ಕೂಡಲ ಸಂಗಮ ಕ್ಷೇತ್ರಕ್ಕೆ ಹೋಗಿ ಬಸವಣ್ಣನವರು ಅಲ್ಲಿಯೇ ಶಿವೈಕ್ಯರಾದರು. ಬಸವಣ್ಣನವರನ್ನು ಬಸವರಾಜ ಎಂದು ಸಹ ಕರೆಯುತ್ತಾರೆ. ಬಸವಣ್ಣನವರು ಜಗಜ್ಯೋತಿ ಎಂದು ಪ್ರಖ್ಯಾತರಾಗಿದ್ದಾರೆ. ಅವರು ಹಾಕಿಕೊಟ್ಟ ಆದರ್ಶ ಇಂದಿಗೂ ಅನುಕರಣೀಯ. ಅವರ ವಚನಗಳು ದಿವ್ಯ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂದು ತಾವು ಅನುಭವಿಸಿದ ಶಿವಮಾರ್ಗವನ್ನು ಲೋಕಕ್ಕೆ ಬೋಧಿಸಿದರು. ಇವಿಷ್ಟು ಈ ಹೊತ್ತಿನ ಮಾಹಿತಿಯಾಗಿತ್ತು.
ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.